ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಸ್ಥಳೀಯ ಜನಪ್ರತಿನಿಧಿಗಳು ಸಹಕಾರ ನೀಡದೆ ಒತ್ತಡ ತರುವುದರಿಂದ ಟ್ರಾಫಿಕ್ ಸಮಸ್ಯೆ ಉಲ್ಬಣವಾಗುತ್ತಿದೆ. ಶಾಸಕರ ಮುಂದೆ ಅಳಲು ತೋಡಿಕೊಂಡ ಪೊಲೀಸ್ ಅಧಿಕಾರಿ. ಸೋಮವಾರ ಚನ್ನಪಟ್ಟಣ ನಗರಸಭೆ ಸಭಾಂಗಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಾಮಾನ್ಯ ಸಭೆಯಲ್ಲಿ ಪಟ್ಟಣದ ಸಂಚಾರ ವ್ಯವಸ್ಥೆ ಹದಗೆಟ್ಟಿದೆ ಎಂದು ನಗರಸಭೆ ಸದಸ್ಯರು ಆರೋಪಿಸಿದ ಹಿನ್ನೆಲೆಯಲ್ಲಿ ಸಮಜಾಯಿಷಿ ನೀಡಿದ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಬಸವರಾಜು, ಸಂಚಾರ ನಿಯಂತ್ರಣಕ್ಕೆ ಪ್ರಯತ್ನ ಮುಂದುವರಿಸಿದ್ದೇವೆ, ಆದರೆ ಸ್ಥಳೀಯ ಪ್ರತಿನಿಧಿಗಳಿಂದ ಸಹಕಾರ ಸಿಗುತ್ತಿಲ್ಲ. ಕೆಲ ದಿನಗಳ ಹಿಂದೆ ಪಟ್ಟಣದ ಒಂದೆರಡು ಕಡೆ ದಂಡ ವಿಧಿಸುವುದು ಸಹ ಕಷ್ಟವಾಗಿದೆ ಎಂದು ಶಾಸಕ ಸಿಪಿ ಯೋಗೇಶ್ವರ್ ಮುಂದೆ ಪೊಲೀಸ್ ಅಧಿಕಾರಿ ಬಸವರಾಜು ಅಳಲು ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ತಪ್ಪು ಮಾಡಿದವರ ವಿರುದ್ಧ ದಂಡ ಹಾಕಿದರೆ ನಾವು ಅಡ್ಡ ಬರುವುದಿಲ್ಲ ಎನ್ನುತ್ತಿದ್ದಂತೆ ಪ್ರತಿಕ್ರಿಯಿಸಿದ ಬಸವರಾಜು, ಇಂದು ಬಾಲಕರು ಹೆಚ್ಚು ಬೈಕ್ ಚಲಾಯಿಸುತ್ತಾರೆ, ಅವರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕೆಲ ನಗರಸಭೆ ಸದಸ್ಯರು ಪ್ರಕರಣ ಬೇಡ ಎಂದು ಒತ್ತಡ ಹೇರುತ್ತಾರೆ ಎಂದು ಶಾಸಕರ ಗಮನಕ್ಕೆ ತಂದರು. ಶಾಸಕ ಸಿಪಿ ಯೋಗೇಶ್ವರ್ ಅವರು, ನಾವ್ಯಾರು ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ನಗರದಲ್ಲಿ ಸಂಚಾರ ಸುವ್ಯವಸ್ಥೆ ಹಾಳಾಗಬಾರದು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಎಂದರು. ಇದಕ್ಕೆ ನಗರಸಭಾಧ್ಯಕ್ಷ ವಾಸಿಲ್ ಅಲಿಖಾನ್ ದನಿಗೂಡಿದರು. ಎನ್ಫೋರ್ಸ್ಮೆಂಟ್ ಮಾಡೋ ವಿಚಾರದಲ್ಲಿ ಲೋಕಲ್ ಯಾರು ಸಹಿತ ಟ್ರಾಫಿಕ್ ಪೊಲೀಸ್ಗೆ ರೆಸ್ಪೆಕ್ಟ್ ಮಾಡಲ್ಲ ಸರ್. ಒಂದು ಫೈನ್ ಹಾಕಿದ್ರೆ ಸುಮ್ಮನೆ ತರಲೆ ಮಾಡೋದು, ಗಲಾಟೆ ಮಾಡೋದು. ಯಾವತ್ತು ನಿಮ್ಗೆ ಫೈನ್ ಹಾಕಿದ್ರಿ ಅಂತ ಯಾರು ನಿಮ್ಗೆ ಫೈನ್ ಹಾಕಿದ್ರಿ ಅಂತ ನಾವು ಕ್ವಶನ್ ಮಾಡಲಿಲ್ಲ, ನಾವು ಯಾವತ್ತೂ ಕೇಳಲಿಲ್ಲ. ನಾವು ಕೇಳಿದ್ವಿ ಚಾರ್ಜ್ ಶೀಟ್ ಕೈ ಬಿಟ್ಟು ನಾವು ಯಾರಿಗೂ ನಿಮ್ಮ ಆಡಳಿತ ವ್ಯವಸ್ಥೆ ಹಸ್ತಕ್ಷೇಪ ಮಾಡೋದಿಲ್ಲ. ನಮ್ಗೆ ಬೇಕಾಗಿರೋದು ಸ್ಮೂತ್ ಆಗಿ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಹಾಕ್ತೀವಿ ಸರ್. ಆ ಕೇಸ್ ಹಾಕಿದ್ರು ಸಹಿತ ಬಿಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಸರ್ ಪದೇ ಪದೇ. ಎಸ್ಪೆಷಲಿ ಕೌನ್ಸಿಲರ್ಗಳು ಆಮೇಲೆ ಫಾಲೋವರ್ಸ್ಗಳು ನನಗೆ ಫೋನ್ ಮಾಡಿ ಪದೇ ಪದೇ ಈಗ ನೀವು ಹೇಳ್ಬಿಟ್ರಿ, ಯಾರಾದ್ರೂ ನಾವು ಯಾವ್ದಾದ್ರು ಡ್ರಿಂಕ್ ಅಂಡ್ ಡ್ರೈವ್ ಇಲ್ಲಪ್ಪ ಕಾನೂನು ಬಗ್ಗೆ ಮಾಡ್ರಿ. ಮ್ಯಾಕ್ಸಿಮಮ್ ಮೈನರ್ ಡ್ರೈವಿಂಗ್ ಇದೆ ಸರ್ ಇಲ್ಲಿ. 16 ವರ್ಷ 15 ವರ್ಷ 14 ವರ್ಷ ಸರ್ ಮಾಡ್ಬೇಕು. ಈಗ ನಗರಸಭೆಯಲ್ಲಿ ಇರಾನಿಮಸ್ಸಾಗಿ ನೀವೆಲ್ಲರೂ ಯಾರಿಗೂ ಮಾಡ್ಬೇಡ್ರಿ ಫೋನ್ಗಳು. ಯಾರಿಗೂ ಯಾರು ಹೇಳದ್ ಬೇಡ, ಅವ್ರು ಕೂತಾಗ ಮಾಡ್ಲಿ ಸರ್. ಹುಡುಗರೆಲ್ಲ ವೀಲಿಂಗ್ ಮಾಡ್ತಾವ್ರೆ, 3 ಜನ 4 ಜನ ಕುತ್ಕೊಂಡು ಹಿಡೀರಿ ಅಂತವ್ರಿಲ್ಲ, ಬೇಡ ಅಂತೀವ. ನಾನೇ ಹೇಳ್ತೀನಿ, ನಮ್ಗೆ ಯಾವುದೇ ಒತ್ತಡಕ್ಕೆ ಮಣಿಬಾರ್ದು. ನೀವು ಲ್ಯಾಂಡ್ ಆರ್ಡರ್ನ ನೀವು ಯಾರು ಈಗ ಟ್ರಾಫಿಕ್ ಸಮಸ್ಯೆನ ನೀವು ಬಗೆಹರಿಸ್ಬೇಕು. ನಾನು ಬಸ್ ಸ್ಟ್ಯಾಂಡ್ ಇಂದ ನಾವು ನೋಡಿದ್ರೆ ಪೋಸ್ಟ್ ಆಫೀಸ್ ಅದೆಲ್ಲ ತಿರುಗಾಡಕ್ಕೆ ಆಗಲ್ಲ ಸರ್. ರಾಂಗ್ ಸೈಡ್ ಜಾಸ್ತಿ ಚನ್ನಪಟ್ಟಣದಲ್ಲಿ ರೋಡ್ಗಳು ಸಿಲ್ಸೆ ಇಲ್ಲ, ರಾಂಗ್ ಸೈಡ್ ಜಾಸ್ತಿ ಹೋಯ್ತಾರೆ. ಅದ್ರ ಬಗ್ಗೆ ಗಮನ ಪಾರ್ಕಿಂಗ್ ಸರ್. ಎಲ್ಲ ವಿದ್ಯಾವಂತರು ಬೇಕಂತ ಗೊತ್ತಿರೋರೆ ಎಲ್ಲರೂ ರಾಂಗ್ ಸೈಡ್ ಬರ್ತಾರೆ ಸರ್. ನಾವಲ್ಲಿ ಫೈನ್ ಹಾಕ್ಬೇಕಾದ್ರೆ 1 ಗಂಟೆ 2 ಗಂಟೆ ಫೈನ್ ಹಾಕೋ ಟೈಮಲ್ಲಿ ನಮ್ಮ ನೋಡ್ಬಿಟ್ಟು ಯಾರು ಬರಲ್ಲ ಸರ್. ನಾವು ಅಲ್ಲಿಂದ ಮೂವ್ ಆದ ತಕ್ಷಣ ಮತ್ತೆ ಪುನಃ ಯಥಾಸ್ಥಿತಿ ರಾಂಗ್ ಸೈಡ್ ಇಂದಾನೆ ಬರ್ತಾರೆ ಸರ್. ಈಗ ನೀವು ಬೆಂಗಳೂರು ಮೈಸೂರು ಹೈವೇನಲ್ಲಿ ಎಕ್ಸ್ಪ್ರೆಸ್ ರೋಡ್ ಕೆಳಗಡೆ ಅಲ್ಲೆಲ್ಲ ಇರ್ತೀವಿ, ಅಲ್ಲೇನು ನಮ್ಗೇನು ದೊಡ್ಡ ಏನು ಇದಾಗಲ್ಲ. ಇಲ್ಲಿ ಚನ್ನಪಟ್ಟಣ ಟೌನ್ ಒಳಗಡೆ ಜಾಸ್ತಿ ಗಮನ ಕೊಡಿ, ಸರಿ ಮಾಡ್ಕೊಡಿ ದಯವಿಟ್ಟು. ಅದಕ್ಕೆ ಟೌನ್ ಅಲ್ಲಿ ಸರ್ ಈಗೆಲ್ಲ ಸರ್ಕಲ್ ನಾನು SP ಸರ್ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಸರ್. ಈಗ FTR ಅಂತ ಹೇಳ್ಬಿಟ್ಟು ಒಂದು ಕ್ಯಾಮ್ರಾದಲ್ಲಿ ಆಟೋಮೆಟಿಕ್ಲಿ ಅವ್ರು ಯಾರ್ಯಾರು ವಿತೌಟ್ ಹೆಲ್ಮೆಟ್ ಮೊಬೈಲ್ ಡ್ರೈವಿಂಗ್ ಪೇಪರ್ ಏನಿಗೆ ಹೋದ್ರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ ಸರ್. ಹೌದು, ಅವ್ರ ಮನೆಗೆ ನೋಟಿಸ್ ಹೋಗುತ್ತೆ ಸರ್. ಕರೆಕ್ಟ್. ಅದನ್ನ ಸಹಿತ ನಾನು ಸಾಹೇಬ್ರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ ಸರ್. ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸರ್ ದಯವಿಟ್ಟು ಪೋಸ್ಟ್ ಆಫೀಸ್ ರೋಡ್ಗೆ ಒಬ್ರು ಸರ್ ನೀವು ಅಂಡರ್ ಬ್ರಿಡ್ಜ್ ಹತ್ರ ನಿಂತ್ಕೊತೀರಿ ಅಲ್ಲಿ ಮಳ್ಳೂರ್ ಹತ್ರ, ಅದು ಯಾವತ್ತೂ ಮಿಸ್ ಆಗಲ್ಲ ಒಂದು ದಿನ. ಅದೇ ತರ ನೀವು ಸಾತ್ಪುರ್ ಸರ್ಕಲ್ಲು, ಸೇರು ಸರ್ಕಲ್ಲು, ರೈಲ್ವೆ ಸ್ಟೇಷನ್ ಜನ ಎಲ್ಲ ಹೆಂಗ್ ಬೇಗ ಗಾಡಿ ನಿಂತ್ಕೊಂಡು ಆಯ್ತು ಸರ್. ಅದು ಅದೇ ತರ ಮಾತು ಕೇಳೋಲ್ಲ, ನೀವು ಮನೆ ಮಾಡ್ತೀರಾ, ಯಾರು ಮಾತು ಕೇಳಿದ್ರೆ ಇದ್ರೆ ನೀವು ಈ ಥರ ಚನ್ನಪಟ್ಟಣ ಟೌನ್ನಲ್ಲಿ ನೀವು ಇದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಚೆನ್ನಾಗಿಲ್ಲ. ನನಗೆ ವಿಶೇಷವಾಗಿ ಅದ್ರ ನನಗೂ ಅಸಮಾಧಾನ ಇದೆ ಸರ್. ಟ್ರಾಫಿಕ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಬಟ್ ಲೋಕಲ್ ಪೀಪಲ್ಸ್ ನನಗೆ ಸರಿಯಾದ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಬಿಗಿಯಾಗಿ ಕಾನೂನು ಮಾಡಬೇಕು, ನೀವೆಲ್ಲ ಮೇಲಧಿಕಾರಿಗಳಿಗೆ ಹೇಳಬೇಕು. ನಾನು DSP ಹೇಳ್ತೀನಿ, SP ಅವ್ರಿಗೂ ಹೇಳ್ತೀನಿ, ಸರ್ಕಾರ ಇನ್ಸ್ಪೆಕ್ಟರ್ ವಿತೌಟ್ ಹೆಲ್ಮೆಟ್ ತುಂಬಾ ಓಡ್ತಾರೆ ಸರ್. ಅದರಿಂದ ಇಂಜುರಿ ಜಾಸ್ತಿ ಇದೆ. ಬಿದ್ದು ಸಾಯ್ತಾರೆ, ಆಕ್ಸಿಡೆಂಟ್ ಆದ್ರೆ ತಲೆಗೆ ಹೊಡಿತಾರೆ, ಸೋದೈತಾರೆ. ಅದರಲ್ಲಿ ಸರ್ ವಿತೌಟ್ ಹೆಲ್ಮೆಟ್ ನಾವು ಸುಮಾರು ಜನ 20 ಜನ ಅಡ್ಡ ಹಾಕಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಹೆಲ್ಮೆಟ್ ಆಗಂತ ಎಷ್ಟೇ ಸಲ ಹೇಳಿದ್ರು, ಹಾಕಲ್ಲ ಸರ್ ಹೆಲ್ಮೆಟ್. ಫೈನ್ ಹಾಕಿದ್ರೆ ಫೈನು ಕಟ್ಟಲ್ಲ ಸರ್, ತರಲೆ ಮಾಡ್ತಾರೆ ಸರ್. ರೋಡ್ ತುಂಬಾ ಮಕ್ಕಳು ನೋಡೋದು ಏರಿಯಾ, ಡೈಲಿ ಒಬ್ಬರು ಪೊಲೀಸ್ ರೋಡ್ ಹಾಕಿ ಪರ್ಮನೆಂಟ್ ಆಗಿ. ಆಯ್ತು ಸರ್. ತುಂಬಾ
ಮೇಂಟೈನ್ ಮಾಡಿ.